ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ನಿನ್ನ ಒಂದು ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಮೊಳಕೆ ಕಾಳು ಮತ್ತು ಬಾಳೆಕಾಯಿ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಇಲ್ಲಿ ಮೊಳಕೆ ಕಾಳು ಕಟ್ಟಿರೋವಂಥದ್ದು ಅಮ್ಮ ಮನೆಯಿಂದ ಕೊಟ್ಟು ಕಳಿಸಿದ್ರು. ಸೊ ಅದನ್ನು ನಾನು ಯಾವ ರೀತಿ ಮಾಡೋದು ಅಂತ ನಿಮಗೆ ಒಮ್ಮೆ ತೋರಿಸ್ತಿದ್ದೀನಿ. ಇಲ್ಲಿ ಎಲ್ಲ ಕಾಳುಗಳನ್ನು ಹಾಕಿ ಮೊಳಕೆ ಕಟ್ಟಿದ್ದಾರೆ. ಬಟಾಣಿ, ಕಡಲೆಕಾಳು, ಹೆಸರು ಕಾಳು, ಹುರುಳಿಕಾಳು ಎಲ್ಲ ಕಾಳುಗಳನ್ನು ಹಾಕಿ ಮೊಳಕೆ ಕಟ್ಟಿರೋದು. ಸೊ ಇಲ್ಲಿ ಬಾಳೆಕಾಯಿನ ನಾನು ಆಲ್ರೆಡಿ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಅದ್ರ ಮೇಲಿರೋ ಸಿಪ್ಪೆನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಇದನ್ನು ಒಂದು ವಿಷಲ್ನ ನಾನು ಕೂಗಿಸ್ಕೊಳ್ತೀನಿ. ಸೊ ನಾವು ಹಂಗೇ ಮಾಮೂಲಿ ಪಾತ್ರೆಗೆ ಇಟ್ಟು ನಾವು ಬಾಯ್ಲ್ ಮಾಡ್ಬೋದು. ಸೊ ನಾನಿಲ್ಲಿ ಕುಕ್ಕರಲ್ಲಿ ಹೇಗೆ ಮಾಡೋದು ಮತ್ತು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡೋವಂಥದ್ದು ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ನಾನು ಇಲ್ಲಿ ನನಗೆ ಎಷ್ಟು ಬೇಕು ನೀರು ಅಷ್ಟು ಮುಂಚೆನೇ ಹಾಕ್ಕೊಳ್ತಾ ಇದ್ದೀನಿ. ನಾನು ಸಾಂಬಾರು ಮಾಡಬೇಕಾದ್ರೆ ನಾನು ಎಕ್ಸ್ಟ್ರಾ ನೀರು ಏನೂ ಆ್ಯಡ್ ಮಾಡೋದಿಲ್ಲ. ನಿಮಗೆ ಎಷ್ಟು ಜನ ಇದ್ದಾರೆ ನಿಮ್ಮ ಮನೆಯಲ್ಲಿ 4 ಮೆಂಬರ್ಸ್ಗೆ ನಾನು ಮಾಡ್ತಾ ಇರೋದು ಇಲ್ಲಿ ಸಾಂಬಾರು. ನಾನು ಒಂದು ಹದವಾಗಿ ನೀರನ್ನ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ. ಸೊ ಇಲ್ಲಿ ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಮತ್ತೆ ಸಾಂಬಾರಿಗೆ ಉಪ್ಪು ಹಾಕಬೇಕಾಗುತ್ತೆ. ಸೊ ಆವಾಗ ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ಇದು ಅಷ್ಟು ಒಂದು ವಿಷಲ್ ಕೂಗೋ ಹೊತ್ತಿಗೆ ನಾನು ಇಲ್ಲಿ ಮಸಾಲೆಗೆ ಏನೇನು ಬೇಕೋ ಐಟಮ್ಸ್ ಅಂತ ಎಲ್ಲ ಹೇಳ್ತಾ ಹೋಗ್ತೀನಿ. ಜೀರಿಗೆ, ಮೆಣಸು, 1 ಟೊಮೆಟೊ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ. ಮೆಣಸಿನ್ಕಾಯಿ ನಿಮಗೆ ಆಪ್ಷನಲ್ಲು, ಇಲ್ಲಾಂದರೆ ಸಾಂಬಾರು ಪೌಡರ್ನ ನೀವು ಕೂಡ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ನಂತರ ತೆಂಗಿನಕಾಯಿ ಸ್ವಲ್ಪ, ತೆಂಗಿನಕಾಯಿ ತುರಿ ಮಾಡ್ಕೊಂಡಿಲ್ಲ, ಇಲ್ಲಿ ನಾನು ಕಟ್ ಮಾಡಿ ಒಂದು ಮುಡಿಗೆ ಇಡಿಯಷ್ಟು ನಾನು ಇಟ್ಕೊಂಡಿದ್ದೀನಿ. ಸೊ ನಂತರ ಸ್ವಲ್ಪ ಸಣ್ಣದಾಗಿ ಹುಣಸೆಹಣ್ಣು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ನಾನು ಹಾಕಿ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಸಣ್ಣ ಪ್ಯಾನ್ಗೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ. ನಾನು ಯೂಶ್ವಲಿ ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಸೊ ಕೊಬ್ಬರಿ ಎಣ್ಣೆ ಹಾಕಿದ ಮೇಲೆ ಅದು ಬಿಸಿ ಆಗಿದ ತಕ್ಷಣ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ, ಜೀರಿಗೆ ಮತ್ತು ಮೆಣಸು. ಸೊ ಇದನ್ನು ನಾನು ಒನ್ ಬೈ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಜೀರಿಗೆ ಮತ್ತು ಮೆಣಸನ್ನ ಸ್ವಲ್ಪ ಲೇಟಾಗಿ ನೀವು ಆ್ಯಡ್ ಮಾಡಿ, ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೀವು ಆ್ಯಡ್ ಮಾಡಿದ್ರೆ ಅದು ಸಿಹಿಯುವಂಥದ್ದು ಕಡಿಮೆ ಇರುತ್ತೆ. ಸೊ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಇಲ್ಲಿ ನಾನು ಟೊಮೆಟೊನ 1 ರಿಂದ 2 ಟೊಮೆಟೊನಾದರೂ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಏಕೆಂದರೆ ಹುಣಸೆಹಣ್ಣು ಹಾಕ್ಕೊಳ್ತೀವಲ್ವ, ಸೊ ಹಾಗಾಗಿ 1 ಟೊಮೆಟೊ ಆ್ಯಡ್ ಮಾಡಿದ್ರೆ ಸಾಕು. ನಾನೆಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ತೆಂಗಿನಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ನಾನು ಇದ್ರ ಜೊತೆಗೇ ಆ್ಯಡ್ ಮಾಡ್ತೀನಿ. ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀವು ತುರ್ದಿ ಕೂಡ ಹಾಕೋಬೋದು. ನಾನಿಲ್ಲಿ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಳ್ತೀನಿ. ನಾನು ಯೂಶ್ವಲಿ ಯಾವುದನ್ನು ನಾನು ತೆಂಗಿನಕಾಯಿನ ತುರ್ದು ಇಟ್ಕೊಂಡಿರಲ್ಲ. ಸೊ ಹಾಗೆ ಡೈರೆಕ್ಟಾಗಿ ಸಣ್ಣದಾಗಿ ಪೀಸ್ ಮಾಡಿ ನಾನು ಹಾಕ್ಕೊಳ್ತೀನಿ. ನಂತರ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಲಾಸ್ಟಲ್ಲಿ ಇಟ್ಕೊಳ್ತೀನಿ. ನಂತರ ಇಲ್ಲಿ ನಾನು ಆಲ್ರೆಡಿ ಇದು ವಿಷಲ್ ಆಗಿದೆ. ಸೊ ಬೆಂದಿದೆ ಕಾಳು ನೋಡಿ, 1 ವಿಷಲ್ ತೆಗೆದ್ರೆ ಸಾಕು. ನಂತರ ಇಲ್ಲಿ ನನಗೆ ಬೇಕಾದಷ್ಟು ಮಸಾಲೆ, ನನಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟಕ್ಕೆ ಮಾತ್ರ ನಾನು ಇಲ್ಲಿ ಕಾಳನ್ನ ತೊಗೊಳ್ತಾ ಇದ್ದೀನಿ. ಸೊ ತುಂಬ ಕಾಳು ಜಾಸ್ತಿ ಎಲ್ಲ ಹಾಕ್ಕೊಬೇಡಿ, ಒಂದು ಸೌಟ್ ಅಷ್ಟಿದ್ರೆ ಸಾಕು. ನಂತರ ಇಲ್ಲಿ ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಸೊ ಮೊದಲಿಗೆ ನಾನು ಸಣ್ಣ ಹುರಿಯಲ್ಲಿ ಇದನ್ನು ಮಣ್ಣಿನ ಪಾತ್ರೆನ ಬಿಸಿ ಮಾಡಿಟ್ಕೊಂಡಿದ್ದೆ. ನಂತರ ಇಲ್ಲಿ ನೋಡಿ ಎಷ್ಟು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ. ನಂತರ ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸೊ ಇದು ಹೊಸ ಮಡಿಕೆ ಆಗಿರೋದ್ರಿಂದ ಸ್ವಲ್ಪ ಆಯಿಲೆಲ್ಲ ಅದಕ್ಕೆ ಫುಲ್ಲು ಸ್ಪ್ರೆಡ್ ಮಾಡಿದ್ದೀನಿ. ಸೊ ನಂತರ ಬಿಸಿ ಆಗಿದೆ. ನಂತರ ಇದಕ್ಕೆ ನೋಡಿ ಚಟಪಟ ಅಂತ ಸಾಸಿವೆ ಸಿಡಿದ ಮೇಲೆ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ಇಲ್ಲಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಸೊ ಮೊದಲಿಗೆ ನಾನು ಇಲ್ಲಿ ಈರುಳ್ಳಿ ಚೆನ್ನಾಗಿ ಇದಾಗಬೇಕು, ಚೆನ್ನಾಗಿ ಅದು ಫ್ರೈ ಆಗಬೇಕು. ನಂತರ ಇಲ್ಲಿ ಮಸಾಲೆನ ನಾನು ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಬೇರೆ ನೀರನ್ನ ಹಾಕ್ತಾಯಿಲ್ಲ. ಸೊ ಬಸ್ಸಾರಿಗೆ ನಾನು ಏನು ಕೂಗಿಸಿಟ್ಕೊಂಡಿದ್ನಲ್ಲ ನೀರು, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಂತರ ಮೇಲ್ಗಡೆ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೆ. ಸೊ ಚೆನ್ನಾಗಿ ಇದು ಕುದಿ ಬರಬೇಕು. ಕುದಿ ಬರೋ ಹೊತ್ತಿಗೆ ನಾನು ಇಲ್ಲಿ ಕಾಳು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಇಲ್ಲಿ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ, ಸಣ್ಣಗೆಚ್ಚಿದಂಥ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸಿಂಗ್ ಮಾಡಿ ನಂತರ ಇದಕ್ಕೆ ಕಾಳಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ. ಸೊ ನೀವು ಹಾಗೆ ತಿನ್ಬೋದು, ಬಟ್ ಇದು ಒಗ್ಗರಣೆ ಕೊಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಬಸ್ಸಾರಲ್ವ. ಸೊ ಉಪ್ಸಾರೆಲ್ಲ ಆದರೆ ಯೂಶ್ವಲಿ ಕೆಲವೊಂದಕ್ಕೆಲ್ಲ ಒಗ್ಗರಣೆ ಕೊಡೋದಿಲ್ಲ, ಇದಕ್ಕೆ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಸೊ ನೋಡಿ, ಇವಾಗ ನಾನು ಒಂದು ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ. ಒಂದು ಸೈಡ್ ಪಲ್ಯ ಆಯಿತು. ಇದಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಬಸ್ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ.
ಸೊ ಒಂದು ಸೈಡು ಬಸ್ಸಾರು ಆಲ್ರೆಡಿ ಕುದೀತಾ ಇದೆ. ಸೊ ತುಂಬಾ ಅದು ಮಡಿಕೆ ತುಂಬಾ ಮಾಡಿದೆ. ಸೊ ಹಾಗಾಗಿ ಸ್ವಲ್ಪ ಸಪ್ರೇಟಾಗಿ ಕಾಳಿ ನೀರು ಸಹ ಮಿಕ್ತು. ಯಾಕೆ ಅಂತ ಅಂದರೆ ನನಗಿಲ್ಲಿ ತುಂಬ ಜಾಸ್ತಿ ಓವರ್ಫ್ಲೋ ಆಗಿ ಚೆಲ್ಲೋ ಚಾನ್ಸಸ್ ಇರುತ್ತಲ್ಲ. ಸೊ ಹಾಗಾಗಿ ಅಷ್ಟು ತುಂಬ ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರನ್ನ ಕಡಿಮೆನೇ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿ ಇದು ಚೆನ್ನಾಗಿ ಕುದಿಸಿ, ಮತ್ತು ಬಿಸಿ ಸಾರು ತಿನ್ನೋದಕ್ಕಿಂತ ಇದು ಒಂದು ನೈಟ್ ಆದಮೇಲೆ ಮಾರನೇ ದಿವಸ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರು. ಸೊ ಇದು ನಾನು ನೈಟ್ ಮಾಡಿ ಮಾರ್ನಿಂಗು ಕೂಡ ನಾನು ಇಟ್ಟಿರ್ತೀನಿ. ಸೊ ಇದು ನೋಡಿ, ನಂತರ ಬಿಸಿ ಬಿಸಿ ಮುದ್ದೆ, ಸಾಂಬಾರು ಮತ್ತು ಕಾಳು ಪಲ್ಯ ಮತ್ತು ಅದರ ಜೊತೆಗೆ ಒಂದು ಮೊಟ್ಟೆ. ಸೊ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.